ಹಾಲ್ಕೋವಾ ಮುಚ್ಚಿಡಿ. ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಯಾಕಮ್ಮ ಸರ್ಪ್ರೈಸ್ ನಿನಗೆ ಮಾತ್ರ ಕೊಡಕ್ ಬರದಾ? ನನಗೂ ಬರುತ್ತೆ. ಈ ಸರ್ಪ್ರೈಸ್ನ ದಿನ ಕೊಡು, ನಾನು ತೊಗೊಳಕ್ ರೆಡಿ. ಓಕೆನಾ? ಬಾಬಾ ನಿಧಿ, ಕುತ್ಕೋ ಬಾ. ನಿಧಿ, ನೋಡು ಬಾ ಯಾರು ಬಂದಿದ್ದಾರೆ. ಅರೆ ಶಾಂತಿ ಬೇಬಿ, ಯಾವಾಗ ಬಂದೆ? ಈಗ ತಾನೆ ಬಂದೆ ಪುಟ್ಟ. ಹೇಗಿದ್ಯೋ? ನೀನು ಹೇಗಿದ್ಯಾ? ಆರಾಮಾಗಿದ್ಯಾ? ಟೈಮ್ ಕರೆಕ್ಟಾಗೆ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ಯಾ ಅಲ್ವಾ? ಹೌದು, ಏನಿದು ಬ್ಯಾಗು? ನನಗೋಸ್ಕರ ಸ್ಪೆಷಲಾಗಿ ತಿಂಡಿ ಮಾಡ್ಕೊಂಬಂದಿದ್ಯಾ? ಇದರಲ್ಲಿ ಕೆಲವು ನಿನ್ನ ವಸ್ತುಗಳಿತ್ತು, ಅದು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ತು, ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ಅಮ್ಮ ಹೇಗಿದ್ದೀರಾ? ನಿತ್ಯ ಹೇಗಿದ್ದಾಳೆ? ತುಂಬ ಆರೋಗ್ಯವಾಗಿದ್ದಾಳಮ್ಮ. ಸರಿ, ನೀವು ಮಾತಾಡ್ತೀರಿ, ಕಾಫಿ ತೊಗೊಂಬರ್ತೀನಿ. ಆಯ್ತಮ್ಮ. ಸರಿ, ನೀವಿಬ್ಬರು ಮಾತಾಡ್ತೀರಿ, ಇದನ್ನು ಮೇಲಿಟ್ಟು ಬರ್ತೀನಿ. ಸರಿ ಅಮ್ಮ. ಮತ್ತೆ ಹತ್ತಿ ಇನ್ನೇನು ಸಮಾಚಾರ? ಏನು ಬ್ಯಾಗ್ ಇದು? ಶಾಂತಿ ಬೇಬಿ ನನ್ನ ಹಳೆ ವಸ್ತುನೆಲ್ಲ ಇವತ್ತು ವಾಪಸ್ ತಗೊಬಂದು ಕೊಟ್ಟಿದ್ದಾಳೆ. ಇಲ್ಲಿ ನೋಡಿ, ನನ್ನ ಹಳೆ ಕ್ಯಾಮ್ರಾ ಮಾರಿಗುಡಿಗೆ ಹೋಗಿದ್ನಲ್ಲ, ಅವಾಗ ಸಿಕ್ಕಿದ್ದು. ಕರೆಕ್ಟ್ ಅಲ್ವಾ? ನಾನು ನೋಡಿದ್ದೆ. ಇದ್ರ ಒಳಗಡೆ ಏನಿದೆ ನೋಡೋಣ ಅನ್ನೋ ಕುತೂಹಲ ಆಯ್ತು, ತಂದಿಟ್ಟೆ. ಆಮೇಲೆ ಅದನ್ನ ನೋಡೋದು ಮರ್ತೇ ಹೋಗಿದ್ದೆ. ಇದ್ರಲ್ಲೊಂದು ಪತ್ರ ಇದೆ. ಮೊದಲು ಓದ್ ನೋಡಿ. ನಮಸ್ಕಾರ, ನಾನು ಮಾರಿಗುಡಿಯ ಮುನಿಯಪ್ಪ. ಎಷ್ಟೋ ದಿನದಿಂದ ನಿಮ್ಗೊಂದು ಸತ್ಯ ಹೇಳಬೇಕು ಅನ್ಕೊಂಡಿದ್ದೆ, ಆದರೆ ಆಗ್ತಿರ್ಲಿಲ್ಲ. ಈಗ ಸತ್ಯ ನಿಮಗೆ ತಿಳಿಬೇಕು. ಅಮ್ಮವ್ರೆ, ನಿಮ್ಮ ಮನಸ್ಸಿಗೆ ಹಿಂಸೆ ಆದರೂ ಇದನ್ನು ನಾನು ಹೇಳ್ತೀನಿ. ನಿಮ್ಮ ತಂದೆ ತಾಯಿ ಆಕ್ಸಿಡೆಂಟಿಂದ ತೀರ್ಕೊಂಡಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ನಿಮ್ಮ ತಂದೆ ತಾಯಿನ ಕೊಂದೆ ಯಾರು ಅಂತ ನನಗೆ ಗೊತ್ತು. ಸರ್, ಅವ್ರು ಯಾರು ಕೊಂದಿದ್ದು ಅಂತ ಮುಂದಕ್ಕೆ ಅವ್ರೇನು ಬರ್ದೇ ಇಲ್ಲ ಸರ್. ಸರ್, ಅಪ್ಪ ಅಮ್ಮ ಕೊಲೆ ಆಗಿರೋದ. ನಿಧಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿಧಿ,